ಇನ್ನು ಕನ್ನಡದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂತಹ ಬಿಗ್ ಬಾಸ್ನಲ್ಲಿ ಕೂಡ ಒಳ್ಳೆ ಹೆಸರು ಮಾಡಿಕೊಂಡಿದ್ದಂತಹ ಕಲಾವಿದೆ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ನಿಜಕ್ಕೂ ಒಂದು ಚಿತ್ರರಂಗಕ್ಕೆ ಇದೊಂದು ಬರಸಿಡಿದಂತೆ ಈಗ ಬಂದಿರುವಂಥದ್ದು ಅಂತಲೇ ಕೂಡ ಹೇಳ್ಬೋದು. ಹಾಗಾದ್ರೆ ಯಾರಿದು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಇನ್ನು ಬಿಗ್ ಬಾಸ್ ಸೀಸನ್ 6ರಲ್ಲಿ ಇವರು ಕಾಣಿಸ್ಕೊಂಡಿದ್ರು. ಇನ್ನು ಒಳ್ಳೆ ಅಭಿನಯ ಕೂಡ ಮಾಡಿದ್ರು. ಸಿನಿಮಾ ಮಾಡಲಿಂಗ್ ಕ್ಷೇತ್ರದಿಂದ ಬಂದಂಥ ಇವರು ಇದಾದ ನಂತರ ಸಿನಿಮಾಗಳೆಲ್ಲ ಅವ್ರಿಗೆ ಅವಕಾಶ ಒದಗಿ ಬಂದಿತ್ತು. ಇನ್ನು ಇವರು ಬೇರೆ ಯಾರಲ್ಲ ಜಯಶ್ರೀ ಅವರು ಕೊರೋನಾ ಆದ ನಂತರ ಎಲ್ಲೂ ಕೂಡ ಅವ್ರಿಗೆ ಅವಕಾಶಗಳು, ಹೀಗಾಗಿ ಜಯಶ್ರೀ ಅವರು ಸಾಕಷ್ಟು ನೊಂದಿದ್ರು. ಮತ್ತು ಕುಟುಂಬದಲ್ಲೂ ಕೂಡ ಸಾಕಷ್ಟು ಕಲಹಗಳು ಕೂಡ ಇತ್ತು. ಮತ್ತು ಆಸ್ತಿ ವಿಚಾರ ಕೂಡ ಸಾಕಷ್ಟು ಅವರಿಗೆ ಗಲಾಟೆಗಳು ಕೂಡ ಆಗಿತ್ತು ಅಂತ ಹೇಳಲಾಗುತ್ತೆ. ಇನ್ನು ಇದೇ ಕಾರಣಕ್ಕೆ ಜಯಶ್ರೀ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು. ಸದ್ಯ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಹಿಂದೆ ಕೂಡ ಒಮ್ಮೆ ಪ್ರಯತ್ನ ಪಟ್ಟಿದ್ದರು. ಆಗ ಸ್ನೇಹಿತರೆಲ್ಲರೂ ಕೂಡ ಫೇಸ್ಬುಕ್ಕಲ್ಲಿ ನೋಡ್ಕೊಂಡು ಹೋಗಿ ಅವ್ರನ್ನ ಉಳಿಸೋಂಥ ಕೆಲಸ ಮಾಡಿದ್ರು. ಬಟ್ ಈ ಬಾರಿ ಮಧ್ಯರಾತ್ರಿ 2:30 ಸಮಯದಲ್ಲಿ ನೇಣು ಬಿಗಿದುಕೊಂಡಿದ್ದಾರೆ. ಬಟ್ ಅದೇ ಸಂದರ್ಭದಲ್ಲಿ ಅವರು ಪೋಸ್ಟ್ ಕೂಡ ಮಾಡಿರುವಂಥದ್ದು. ರಾತ್ರಿ ಆಗಿದ್ದರಿಂದ ಎಲ್ಲ ಮಲಗಿದ್ದರಿಂದ ಯಾರೂ ಸಹ ಗಮನಿಸಿಲ್ಲ. 4 ಗಂಟೆ ಅವ್ರ ಸ್ನೇಹಿತರೊಬ್ಬರು ನೋಡಿಬಿಟ್ಟು ಆಗ ತಕ್ಷಣ ಹೋಗೋ ಅಷ್ಟರಲ್ಲೇ ಅವರು ಕೊನೆಯ ಸೆಳೆದಿದ್ರು ಅಂತ ಈಗ ಸದ್ಯಕ್ಕಿರೋಂಥ ಮಾಹಿತಿಗಳು ಬರ್ತದೆ.